ಅವೆಲ್ಲ ಅರಿಶಿನ ವಂಶ ಅಂತ ಕೆಲವರು. ನಾವು ಭಾಳ ಪುಣ್ಯ ಮಾಡಿ ಚೆನ್ನಾಗಿರ್ಬೋದು ನಾವು, ಆದರೆ ಎದುರಿರೋ ವ್ಯಕ್ತಿಯನ್ನು ನೋಡಿ ಏನು ಮಾತಾಡಬೇಕು ಅಂತ ಅರ್ಥ ಮಾಡ್ಕೊಂಡು. ಮಕ್ಕಳೇ ಇಲ್ಲ ಅವರಿಗೆ, ಮಕ್ಕಳಿಂದ ಮನಸ್ಸು ನೊಂದಿದೆ, ಅವ್ರ ಮುಂದೆ ತುಂಬಾ ಓವರ್ ನಮ್ಮ ಮಕ್ಕಳಿಗೆ ಅಂತ ಅವ್ರ ಮನಸ್ಸು ಬಯಸ್ತೀವಿ. ಅದಕ್ಕೆ ನಾವು ಹೇಳ್ತೀವಿ, ಎಲ್ಲದವರ ಮುಂದೆ ಮಕ್ಕಳ ಗೆಳೆಯರ ಬಗ್ಗೆ ನುಡಿಯಬೇಡ ಅಂತ. ತುಂಬಾ ಚುಚ್ಚು ಮಾತಾಡ್ತಾರೆ, ಅದರಲ್ಲೂ ಬಹಳ ಜನ ನನ್ನೂ ಮಾತಾಡಿದ್ದೆ. ನಿನ್ನೆ ನಮ್ಮ ಮಡಿನ ಹೆಣ್ಮಗಳು ಮಾತಾಡ್ತಾರೆ, ರಾತ್ರಿ ಎಲ್ಲ ನಿದ್ದೆ ನನಗೆ ಹರಿಕತೆ ಅಲ್ಲ, ಒತ್ತಾಡ್ಬಿಟ್ಟೆ ನಿದ್ದೆ. ಆ ತಾಯಿ ಹೋಗ್ತಾ ಇದ್ರು, ಆ ತಾಯಿ ಸೊಸೆಗೆ ಹೆರಿಗೆ ಆಗೈತೆ. ನಾನು ಕೇಳಿದೆ, ಅಮ್ಮ ಏನ್ ಸೊಸೆಗೆ ಹೆರಿಗೆ ಆಯ್ತಂತೆ ಅಂತ. ಆಯ್ತು ಸ್ವಾಮಿ, ಒಂದು ವಾರ ಆಯ್ತು, ತಾಯಿ ಮಗು ಚೆನ್ನಾಗವ್ರ? ಚೆನ್ನಾಗ. ಎಲ್ಲರೂ ಕೇಳ್ತಿರಲ್ಲ, ನಾನೊಂದು ಮಾತು ಕೇಳಿದೆ, ಹೆಣ್ಣು ಮಗು ಅನ್ಬೇಕು, ಇಲ್ಲ ಗಂಡು ಮಗು ಅನ್ಬೇಕು. ಅವಳು ಹಂಗಂದಿಲ್ಲ, ಅವಳಿಗೆ ನಾವು ನೀರು ತೆಗಿದೇವು ಕಣಪ್ಪ ಗಂಡು ಅಂತ. ವಯಸ್ಸಾದವ್ರಂಗೆ ಕಾಣ್ತಿದೆ ಅಂದ್ರೆ ಆಗೈತಲ್ಲ, ಇನ್ನೇನು ವಯಸ್ಸಾದಂಗೆ ಕಾಣ್ಬೇಕಂತ. ಜನ ಗೊತ್ತಿದ್ದಾರೆ, ಕೆಲವರಿಗೆ ಕೋಪ ಬಂದ್ಬಿಡ್ತದೆ. ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಕೋಪ. ಕಣ್ಣು ಸರಿಯಾಗವ ಇಲ್ವಾ, ನಂಗೆಲ್ಲ ವಯಸ್ಸಾಗದೆ ಅಂತ ಸುಲಭ. ಜನಗಳನ್ನ ಸಂತೋಷಪಡಿಸುತ್ತಾ ಪ್ರಜ್ಞೆಯ ಒಂದು ತುತ್ತು ತಿಳಿಸಿದ್ರೆ ಶಿವನ ಪೂಜೆಗೆ ಸಮಾನ. ಅದಕ್ಕೆ ತುಂಬಾ ಕಡೆ ಪ್ರಯತ್ನ ಮಾಡ್ತೀವಿ. ಒಂದೇ ದಿವಸ 2 ವಿಚಾರ ನೋಡಿದೆ ನಾನು. ಹುಬ್ಬಳ್ಳಿನಲ್ಲಿ ಒಬ್ಬ ಸೊಸೆ ಅವರತ್ತೆ ಕಿಡ್ನಿ ಕೊಟ್ಟು ಪ್ರಾಣ ಕಾಪಾಡಿದ್ರು. ನಾನು ಅಂದ್ಕೊಂಡೆ ಸಂಜೆ ಎಲ್ಲಾರು ಐಕತ್ತಿನಲ್ಲಿ ಹೇಳ್ಬೇಕು ಅಂತ. ಸಂಜೆ 5 ಗಂಟೆಗೆ ನೋಡಿದೆ, ಆ ಸಂದರ್ಭದಲ್ಲಿ ಒಬ್ಬ ಸೊಸೆ ಅತ್ತೆಗೆ ಮುದ್ದೆ ಒಳಗೆ ನೀವು ಸಾಯಿಸ್ಬೇಕು. ಯಾವ್ದು ಹೇಳ್ಬೇಕಪ್ಪ ಬೇಡಲ್ಲಿ ಅಂತ, ಯಾವ್ದು ಹೇಳ್ಬೇಕಿದ್ರಲ್ಲಿ ಅಂತ. ಅದಕ್ಕೆ ನಾನು ಬರ ಕಡೆಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಯಾರು 60 ದಾಟದೆ ವಯಸ್ಸಾದವರು ಮುದ್ದೆ ಸ್ವಲ್ಪ ನೋಡ್ಕೊಂತಿದ್ದೀರಾ, ನೀವಾಗೆಲ್ಲ ಜಗಳ ಮಾಡಿದ್ರೆ ಹೋಗ್ಬೇಡ್ರಿ, ಸ್ವಲ್ಪ ಸಿಟ್ಟು ಮಾಡೋದು ಬೇಡ. ಆಮೇಲೆ ಸ್ವಲ್ಪ ರೂಮ್ ಬೋಲ್ಟ್ ಸ್ವಲ್ಪ ಬಿಗಿಯಾಗಿ ಹಾಕೊಂಬದಕ್ಕೆ 2 ಗಂಟೆ ನಿಮ್ತಾರೆ. ಮೂಢನಂಬಿಕೆ ಅಂತೂ ಖಂಡಿತ. ತಿರುಪತಿ ಅಂತ ದೇವಸ್ಥಾನ 30 ಗಂಟೆ ಮೊನ್ನೆ ಕ್ಯೂ ನಿಂತಿದ್ರು. ನಾನು ಒಂದು 20 ದಿವಸದಿಂದ ಹೋಗಿದ್ದೆ. 5 ಗಂಟೆಗೆ ದರ್ಶನ ಆಯಿತು. ತಿಮ್ಮಪ್ಪನ ದರ್ಶನ ಮುಗಿದು ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಲೈನ್ ನಿಂತಿತ್ತು. ಇದು ಇಷ್ಟೊಂದು ದೊಡ್ಡ ಲೈನು ಅಂತ. 10 ನಿಮಿಷ. ಅದಕ್ಕೆ ತಿರುಪತಿ ಲೈನ್ ಪಕ್ಕದಲ್ಲಿ ಒಂದು ಲೈನ್ ನಿಂತಿತ್ತು. ಆ ಲೈನ್ ನೋಡಿದ್ರೆ ಏನಿತ್ತು ಅಂದ್ರೆ ತಿಮ್ಮಪ್ಪನ ಉಂಡಿಗೆ ದುಡ್ಡು ಹಾಕ್ಲಿಕ್ಕೂ ಲೈನ್. ಪರವಾಗಿಲ್ಲ, ನಾನು ನಿಂತ ಲೈನು ₹5 ಆಗ್ತೆ. ಪಕ್ಕ ಸ್ನೇಹಿತ ಇದ್ದ, ಸ್ವಲ್ಪ ಜೀಪಣ ಎಷ್ಟು ಆಗ್ತಾನೆ ಅಂತೀನಿ. ನೋಡಿದ್ರೆ ದುಡ್ಡೇ ಹಾಕ್ಲಿಲ್ಲ, ಶುಗರ್ ಮಾತ್ರ ಹಾಕ್ಬಿಟ್ಟ ಒಳಗೆ. ಇದ್ಯಾಕೋ ಟ್ಯಾಬ್ಲೆಟ್ ಹಾಕ್ತೆ ಅಂದೆ. ರಾತ್ರಿ ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ರು, ದಾಸರೇ ಏನಂತ, ಮಾತ್ರ ತಿಮ್ಮಪ್ಪನಿಗೆ ಹಾಕು, ನಾಳೆ ನುಂಗಂಗಿಲ್ಲ ಅಂತ ಹೇಳಿ. ಮತ್ತು ಶುಗರು ಅಂದೆ, ತಿಮ್ಮಪ್ಪ ನುಂಗ್ಕೊಂಡ್ರೆ ಅಲ್ಲ ಅಡ್ಜಸ್ಟ್ ಆಗೋಯ್ತದೆ. ನಿಜನೇನಯ್ಯ ಅಂದೆ. ನಿಜ ಸಹ, ನಿಜವಾದ ದರ್ಶನ. ಇದರ ಜೊತೆಗೆ ಈ ಒಂದು ಸುಂದರವಾದ ಕಾರ್ಯಕ್ರಮ ತಾವೆಲ್ಲ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಂತ ಕಿರಿಯ ಕಲಾವಿದ ನಾನು ಸತ್ಯದರ್ಶನ ಒಂದು ವೇದಿಕೆ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರಿಗೂ ಕೂಡ ಹರಿದಾಸರ ರಂಗದ ಪರವಾಗಿ ಶಿವಾರ ಉಮೇಶ್ವರ ಅನಂತ ಧನ್ಯವಾದ. ಭಾಷಾಂತಕಾರರೊಂದಿಗೆ ಮಾತು ಮಂಥನ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ಜಯರಾಮರಾಜೆ ಅರಸ್, ಕೃಷ್ಣಮೂರ್ತಿ ಶ್ರೀನಾಥ್, ಜಯಶ್ರೀ ಜಗನ್ನಾಥ್, ಶುಭಾ ಸಂಜಯ್ ಅರಸ್, ಅನುರಾಧ ಚೌಡಿಪುರ ಹಾಗೂ ನಿವೇದಿತಾ ಹೆಚ್. ಮತ್ತೆ ಪ್ರಪಂಚದ ಅತ್ಯಂತ ಮುಖ್ಯ ಕೃತಿಗಳನ್ನ ಕನ್ನಡಕ್ಕೆ ತಂದಿರುವಂತಹ ಅನುವಾದಕಾರರಿದ್ದಾರೆ. ಮತ್ತೆ ಕನ್ನಡದಿಂದ ಕೃತಿಯನ್ನ ಇಂಗ್ಲಿಷ್ಗೆ ತಗೊಂಡು ಹೋಗಿರೋರಿದ್ದಾರೆ. ಇವರನ್ನೆಲ್ಲ ಮಾತನಾಡಿಸ್ತಾ ಇವತ್ತು ಅನುವಾದ ಬೇಕು ಅನ್ನೋದನ್ನ ಸ್ವಲ್ಪ ಮಂಥನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಷ್ಟಪಡ್ತೀನಿ, ಯಾಕಂದ್ರೆ ಇವತ್ತಿನ ಏನು ಹೊಸ ಅನುವಾದಕಿ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಿಕ್ಕಿರೋದು ಶುಭಾ ಸಂಜಯ್ ಅರಸ್ ಅವರು. ಸೊ ಇಷ್ಟು ವರ್ಷ ಸಂಘಟಕಿಯಾಗಿ ಕೆಲಸ ಮಾಡ್ತಾ ಇದ್ರು, ಕಲಾ ಪೋಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಇದೀಗ ಸೀತಾ ಭಾಸ್ಕರ್ ಅವರ ರುಕ್ಮಿಣಿ ಆಂಟಿ ಅಂಡ್ ಫ್ಯಾನ್ ಕ್ಲಬ್, ಸೊ ಆ ಒಂದು ಪುಸ್ತಕವನ್ನ ಕನ್ನಡಕ್ಕೆ ತಂದಿದ್ದಾರೆ ಜಂಟಿಯಾಗಿ ಜಯಶ್ರೀ ಅವರ ಜೊತೆಗೆ. ಈಗ ಶುಭಾ ಸಂಜಯ್ ಅವರಿಗೆ ನನ್ನ ಮೊದಲ ಪ್ರಶ್ನೆ, ಕಲಾ ಪೋಷಕರಾಗಿದ್ರಿ, ಸಂಘಟಕಿಯಾಗಿದ್ರಿ, ಈಗ ಅನುವಾದಕಿಯಾಗಿದ್ದೀರಿ. ಸೊ ಇದು ಯಾಕೆ, ಹೇಗೆ? ನಾನು ಪುಸ್ತಕ ಫಸ್ಟ್ ತರ್ಜುಮೆ ಮಾಡಬೇಕು ಅಂತ ಅನ್ಕೊಂಡೆ. ಅಂದ್ರೆ ಯಾವಾಗಲೂ ನಾನು ಕ್ಯೂರೇಷನ್ ಮಾಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಸೈಡ್, ಅಂದ್ರೆ ಆಥರ್ಸ್ಗೆ ಯಾವ ರೀತಿ ಅನ್ಸುತ್ತೆ, ನಾನು ಅವ್ರನ್ನ ಕರೆದಾಗ ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನೋದು ನನ್ನ ತಲೆಗೆ ಬಂದು ಯಾವಾಗಲೂ ಓದ್ತಾ ಇತ್ತು. ಸೊ ಈ ಪುಸ್ತಕ ನ್ಯಾಚುರಲಿ ವಾಸ್ ಮೈ ಫಸ್ಟ್ ಚಾಯ್ಸ್. ಯಾತಕ್ಕಾಗಬೇಕು ಅಂದರೆ ಮಾಲ್ಗುಡಿಯ ಮಾಯಾಕಾರನ ಮನೆ ಅಂತ ನಾನು ಜಯಶ್ರೀ ಅವರು ಮಾತಾಡ್ಕೊಂಡು ಹೆಸರಿಟ್ವಿ. ಮಾಲ್ಗುಡಿ ಅನ್ನೋದು ನಾವೆಲ್ಲರೂ
ನಾನು ಕಮ್ಮಿ ಇರ್ಬೋದು, ಬಟ್ ಇನ್ ಜನರಲ್ ನಾವೆಲ್ಲರೂ ಹುಟ್ಟುತ್ತಾ ಕೇಳಿರುವಂಥ ಒಂದು ಪದ. ಮತ್ತು ಆರ್ ಕೆ ನಾರಾಯಣ್ ಅನ್ನೋ ರೈಟರು ಹೀಗೆ ಮುಂದುವರಿಲಿ. ಇದೇ ಪ್ರಶ್ನೆನ ಮುಂದುವರಿಸ್ತಾ ನಾನೀಗ ಜಯಶ್ರೀ ಅವ್ರನ್ನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಜಯಶ್ರೀ ಅವರೇ, ನೀವು ಕನ್ನಡ, ಇಂಗ್ಲಿಷ್ ಮತ್ತೆ ಫ್ರೆಂಚ್, ಸೊ ಈ ಎಲ್ಲ ಭಾಷೆಗಳ ನಡುವೆ, ಈ ಎಲ್ಲ ಭಾಷಾಕಾರರ ನಡುವೆ ಒಂದು ರೀತಿ ಸೇತುವೆಯಾಗಿದ್ದೀರಿ. ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡ ಕಲಿಸ್ತೀರಿ. ಸೊ ಅದು ಅಂತ ಅಂದಿದ ತಕ್ಷಣ ಅದು ಇನ್ನೊಂದು ಮೈಸೂರು ಅಂತ ಅನ್ನೋದು ಬಹುಶಃ ಓದಿರೋ ನಾರಾಯಣ ಅವ್ರನ್ನ ಓದಿರೋ ಎಲ್ಲರಿಗೂ ಗೊತ್ತು. ಅವರ ಕಾದಂಬರಿಗಳು ಇವತ್ತು ಮತ್ತೆ ಮತ್ತೆ ಓದಲ್ಪಡ್ತಾ ಇದೆ. ಸೊ ಹಾಗಿರುವಾಗ ನೀವು ಅವ್ರದೇ ಒಂದು ಕಾದಂಬರಿನ ತಗೊಂಡು ಅನುವಾದ ಮಾಡಬಹುದಿತ್ತು. ಈ ಪುಸ್ತಕನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? Krishna is obsessed with redesigning or reconstructing the economy. So he's seeing everything is inadequate. The whole thing seems like a massive problem that might never ever get resolved in his life. But Kuvempu is on a different footing. If he's writing a poem or a novel, he could have also fallen into this game, into this gambit, but he doesn't. He hasn't. And it's true that actually D.R. Angus, to refer to one more time, he says all these people faced with this canon of English literature or these other sorts of world literature, how do you then go about building something like a modern Kannada literature? So it was like little birds who try to hold on to their nests during a storm. So they were doing that there, putting a certain foundation for literary imagination. And I don't think all writers escaped the Vishweshwaraya, the trap. In fact, Masti Venkatesh Iyengar is somebody else in his fiction. As a census commissioner, he's very coolly giving you images of skulls of various people and talking about, sharp noses, and he's also talking about the need to castrate inferior bulls. He's giving figures of inferior bulls. All of this. So it's the same humanist. Masti is this humanist par excellence in his stories, but as a census commissioner, is a different mind at work. But I don't think Kuvempu fell into that trap. But I don't want to simply say he escaped it totally. There was a certain kind of new Vedantic thought that he did come to accept, and that we know was a certain kind of. So do you think this road is close to us now forever, of taking local knowledge systems seriously? Because we are so far into the idea of development and everybody has accepted it without ever being asked to justify it. Do you think there's a road open? I like that in the book you say that you're not advocating for a nostalgia or for communities to be sealed off, right? So it's not an insularity. Neither is it a porosity. There is something in the middle. For not just a young person, for somebody who lives in this region right now, what would you say? What would you say about the longing for an elsewhere that still exists in many of us, including in me, in so many ways that are very difficult to even point out. It feels like such a big project to start re-examining it. Where would one start? Yes, thank you, Akshara. I wouldn't start thinking of an alternative at the all-India level. I don't think that's a trap one should not get into. But there's, just to say, there's enormous restlessness all around, I notice, about the food we eat, about the water we drink, about the weather changing. Clothes we wear. There is some sense that something is not quite right. And that would actually be a sentiment that could actually... Language, the emotion, or the way a few lines can sometimes say what pages of prose cannot. Hindi poet, author and translator Dwarika Unyal and poet and academic Purnima A.P. come together to reflect on poetry's place in our lives and why it continues to speak to us across time, place and generations. हेलो मैसूरू, सभी को मेरा नमस्कार। मैं डॉक्टर पूर्णिमा उमेश आपके सामने हाजिर हूँ 10वें मैसूर साहित्य महोत्सव में प्रोफेसर गवरंग को नव पर नव स्वरते, इन्हीं शब्दों के साथ मैं स्वागत करना चाहती हूँ हमारे आज के मुख्य अतिथि, इस सत्र के मुख्य अतिथि प्रोफेसर द्वारिका उनियाल जी को। सर के बारे में थोड़ा मैं बताना चाहती हूँ कि वो एक बहुत ही बड़े एकेडमिशियन है, पोएट है।
वो 8वीं साल से वो लिखना शुरू कर दिए थे और आज वो एक एक्टर एंड डॉक्यूमेंट्री डायरेक्टर सबके रूप में हम सबके सामने हाजिर हैं। ये मैसूर के लिए बहुत बड़ी उपलब्धि है कि वो हमारे इस बीच में है, तो जोरदार तालियों के साथ उनका स्वागत। कारवां में आपका स्वागत है, विचारों के इस बहार में आपका स्वागत है। आपकी तशरीफ आवरी से रौनक है हर एक लफ्ज में, साहित्य की पावन धारा पर आपका हार्दिक स्वागत है। सर, आपकी पुस्तक का शीर्षक मेरे आसान झूठ काफी दिलचस्प है। कविता लिखने की प्रक्रिया में झूठ में आसान क्यों कहा गया है? धीरे धीरे जिंदगी की गाड़ी है, मेरी कन्नड़ा से प्लीज स्वल्प एडजस्ट ಮಾಡಿ है। I'm very new to the place and thank you for accepting me. It's just been 6 months for me in Mysuru. I started to feel like a Mysorean, but ये मेरी जिंदगी का 15वां शहर है और 18वां घर। तो मेरी आर्टिस्ट वाइफ यहाँ बैठी है, तो एक दिन ये परेशान हो गई, तो बोले बार बार इतना क्यों घूमते हो? तो मैंने कहा कि बंजारों के तंबुओं में नींव नहीं होती, बंजारों के तंबुओं में नींव नहीं होती और पंछियों के घोंसलों में छत। अब हर एक शहर ऐसे ही तो अजनबी नहीं होता। आई होप दैट मैसूर विल नॉट बिकम a stranger or अजनबी फॉर मी एंड एज दी। और यही बात हमारी जिंदगियों की, हमारे लम्हों की और हमारी जिंदगी के कड़वे सचों की आसान बन जाती है अगर हम अपने झूठों को आसान कर लें। तो ये कहानी और कविता और ये नज्म मैंने तब लिखी थी जब मैं करीब 2018 में बनारस में घाटों पे एक डॉक्यूमेंट्री बना रहा था मेरे स्टूडेंट्स के साथ। और हम में से जितने लोग भी बनारस या वाराणसी गए हैं किसी भी जिंदगी के मौके पे, वो आपको शहर हिला देता है, वो आपको एक नया पर्सपेक्टिव देता है। और 15 दिन के बाद मैं उस शहर को झेल नहीं पाया। मैं उस सच से दूर भागना चाहता था, जितना दूर आप और हम अपनी रोजमर्रा की जिंदगी में अपने सचों को देख के भागने की कोशिश करते हैं। हम जा रहे हैं, सडनली खुशबू और स्वाद और तीखेपन की बात अलग होती है। सदियों से, पुरखों से, नानियों से हमारी माँ मौसी ने विरासत में पाया है ये हरा नमक, सिलबट्टा और मोटा पहाड़ी नमक, और हजारों चीजें मिली होती हैं इसमें, जैसे खेत की तेज मिर्ची, बड़े गांव का लहसुन। मेरा शहर है, उसका नाम है हिंडोरा खाल। तो इसमें कुछ गढ़वाली रेफरेंस है, तो आप इसको इग्नोर करिएगा। हिंडोरा खाल का जीरा, सौड़ की कहानियां, सहेलों की हंसबोलियां, धारा मतलब स्प्रिंग, धारे का पानी, चीड़ की खुशबू, देवदार का बूढ़ापन और परियों का जादू। पहाड़ में कहते हैं परियां बहुत होती हैं। चीड़ की खुशबू, धारे का पानी, देवदार का बूढ़ापन और परियों का जादू और न जाने क्या। ये सिर्फ नमक नहीं है हमारे लिए, ये हरा नमक हमारे पुरखों का आशीर्वाद है, दादी की डांट है। रिश्ते, रस्में, वादे, कस्में, इस सब हरे नमक में है। इसके बिना न शादियों का भाग पूरा होता है, न गांव की पिकनिक, न खीरे का स्वाद आता है, न कीनू की चटकार, न चटनी की लार, न ताई जी का दुलार। माँ ने बताया था कि रोपड़ी के वक्त खेतों में वो यही ले जाया करती थी और अपनी पोटली में रागी की रोटी और बासी सब्जियों के साथ वो प्याज को कूटती थी और उसमें मिलता था यही हरा नमक। ये सिर्फ थोड़ा पराया सा शहर है, नहीं जमीन है मेरी, अभी किराए का घर है। लम्हों की चादर बुन रहा हूं अभी, लम्हों की चादर बुन रहा हूं अभी। थोड़ी सी रात, थोड़ा सा शहर है, अभी थोड़ा अपना, थोड़ा पराया सा शहर है। थैंक यू मैसूर। Welcome both of you. Introduction. So
strange for me to be introducing my co-panelist here. Not least because the last thing you need is a New Zealander like me to be introducing a beloved Kannada writer who is already well known to all of you. But I think given that what we're going to talk about, it's actually fitting that Vivek should be speaking to someone who comes from a place very far away about his literature and the question of translation in general. Vivek Shanbhag, as you know, is a writer, an extraordinary writer, short stories, novellas, novels. His best known works include Kachak Gochak and Sakina's Kiss. His forthcoming translation of his Kannada novel Urubhanga is forthcoming hopefully soon. He's also an editor, many years an editor of Deshakala. And I want to start by thinking a little bit about Vivek himself in order to open up some of the questions that I'd like us to think about with respect to not only his writing, but translation right now in India in 2026. Because there's a way in which Vivek has always been in translation. Although he is well known as a writer of Kannada, his mother tongue is Konkani. And I have encountered his literature only in English, in translation. I cannot read Kannada. He has an extraordinary history of relation with his translator, Srinath Beru, who has expression. Transform your relation to language in general. Because you're not simply writing in Kannada. Is there a ghost of Konkani in what you do? First of all, thank you for such kind words about me and writing. And I'm so honored to be in conversation with someone whom I really respect. Yeah, coming back to your question, it is, frankly, I was not aware that I was using two languages when I was actually using it in my childhood. It's actually much later that I was aware that I'm using more than one language. And Konkani is, as you said, is my mother tongue, and are the people down south during the Portuguese. And they kept this language at home. They kept it intact at home. Not only the language, but the culture, the cuisine, and everything. There is something there. And I feel that I was attracted to translations because of this ability that somewhere in my mind it was. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಅಡುಗೆಗಳೆಲ್ಲ ನಾನು ಸ್ವಲ್ಪ ಟ್ರೆಡಿಷನಲ್ ಹಳೇದು ಯಾರ್ಯಾರು ಮರ್ತೋಗಿರುತ್ತೆ ಪುಸ್ತಕದಲ್ಲಿರುತ್ತೆ ಬಟ್ ಉಪಯೋಗಕ್ಕಿರಲ್ಲ ಆ ತರ ಸ್ವಲ್ಪ ಉದಾಹರಣೆಗೆ ಕತುಹಾಸ ಅಂತ ಒಂದು ಸ್ವೀಟ್ ತೋರಿಸುತ್ತೆ. ಕತುಹಾಸ ಅನ್ನೋದು ಮೇಲುಕೋಟೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಸ್ವೀಟ್. ಕತುಹಾಸ ಅಂದ್ರೆ ತುಂಬಾ ಸಿಂಪಲ್. ಕ ಅಂದ್ರೆ ಕಡಲೆ ಹಿಟ್ಟು, ಹಾ ಅಂದ್ರೆ ಹಾಲು, ತು ಅಂದ್ರೆ ತುಪ್ಪ, ಸಾ ಅಂದ್ರೆ ಸಕ್ಕರೆ. 4 ಪದಾರ್ಥಗಳು ಉಪಯೋಗಿಸಿ ಮಾಡುವಂತ ಸ್ವೀಟ್. ಅದು ಪ್ರಮಾಣಗಳು ಅಷ್ಟೇನೆ. ಕಡಲೆ ಹಿಟ್ಟು 1 ಕಪ್ಪು, ತುಪ್ಪ 2 ಕಪ್ಪು, ಆಮೇಲೆ ಹಾಲು 3 ಕಪ್ಪು, ಸಕ್ಕರೆ 4. 1 2 3 4 ಅಂತ ಸಿಕ್ಕಾಪಟ್ಟೆ ಸಿಂಪಲ್ ರೆಸಿಪಿ. ಚೆನ್ನಾಗಿ ಅದು ಕುಮಾರ್ ತರ ಆಗಿತ್ತು. ಅದಾದ್ಮೇಲೆ ಅದನ್ನ ಕೆದಕಕ್ಕೆ ಈ ತರ ಬಾಹುಬಲಿ ಆಗಿಲ್ಲ. ನನ್ನ ಕೈಲಿ ಆಗಲ್ಲ ಕೆದಕಕ್ಕೆ. ಅದು ಪಾಕ ಕರೆಕ್ಟ್ ಆಗೆಲ್ಲ ಆಗಿ ಅದು ಪಾತ್ರೆ ಬಿಟ್ಕೊಳ್ಳೋ ಅಷ್ಟು ತನಕ ಕೆದಕೋ ಅಷ್ಟೊಳಗೆ ಸುಮಾರು ಬಿದ್ದೋಗುತ್ತೆ. ಇವ್ರಿಗೆ ಆಗತ್ತೆ ಅದು ಮಾಡಕ್ಕೆ. ನಮಗೆ ಸಮಯ ತಗೊಳುತ್ತೆ. ಪೇಷನ್ಸ್ ಯಾರಿಗಿರುತ್ತೋ ತಾಕತ್ತಿರುತ್ತೆ. ನೀವು ಪರಂಗಿ ಮಾರೋದಕ್ಕೆ ಶುರು ಮಾಡಿದ್ದು ಯಾಕೆ? ನಿಮಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಿಮಗೆ ಅದು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದ. ಯಾವತ್ತಾರ ಭೂಮಿ ತಾಯಿ ಕೆಲಸ ಮಾಡಿದರೆ ದಟ್ ಈಸ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್ ಏನಂತ ಹೇಳಿ ಸ್ಯಾಟಿಸ್ಫೈಯಿಂಗ್ ಇದು ರೈತಾಪಿ ಜೀವನ ಇದೆಯಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಮಂಡ್ಯದಲ್ಲಿ ಖುಷಿಯಾಗಿ
ಇದ್ದೀನಿ. ಯಾವತ್ತೂ ಅಮೆರಿಕ ಬಿಟ್ಟು ಬಂದು ನನಗೆ ಮನೆಯವರು ಮನೆ ಕೆಲಸಕ್ಕೆ ಅಷ್ಟು ಅವ್ರ ತಾತ ಅಜ್ಜಿ ಎಲ್ಲ ಭಾಳ ಬದುಕಿದವ್ರು ಮಂಡ್ಯದಲ್ಲಿ. ಇವತ್ತು ಬಹುತೇಕ ಇದು ಬಂದಿದ್ದಾರೆ. ಸೊ ಏನೋ ಇಲ್ಲಿ ಕೂತಿರೋರೆಲ್ಲ ಅಡುಗೆ ಮಾಡೋದು ಭಟ್ರುಗಳೇ, ನಾನು ಮುಂದೆ ಕೂತಿರೋದು. ಯಾಕೆ ನೀವು ಮಾಡಿರೋ ಕುಡಿಯೋದ್ರೇ ನಮ್ಗೆ ಜಾಸ್ತಿ ರುಚಿ ಕೊಡುತ್ತಲ್ಲ, ಯಾಕೆ? ಏನು ಸೀಕ್ರೆಟ್? ಏನು ಆ ಥರ ಖಂಡಿತ ನನ್ನ ಮನಸ್ಸಾಕ್ಷಿಗಂತೂ ಹಂಗೆ ಅನ್ಸಲ್ಲ ಸರ್. ಯಾವಾಗಲೂ ಅಷ್ಟೇ. ನಾನೊಂದು ನಮ್ಮ ತಾಯಿ ಕಳ್ಕೊಂಡು 2020 ನಾವು ತಾಯಿ ಕಳ್ಕೊಂಡಿದ್ದು. ಅವಾಗಿಂದ ಇವತ್ತವರೆಗೂ ಏನಾರು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಅದು ಮನೆ ಅಡುಗೆ. ಮನೆ ಅಡುಗೆ ಅವ್ರು ಮಾಡೋ ಅಡುಗೆ ಥರ ಯಾರು ಹೆಣ್ಮಕ್ಳು ಮನೇಲಿ ಅಡುಗೆ ಮಾಡಿ ಅದನ್ನ ಹೋಗಿ ಒಂದು ತಿಂದು ಅದರಲ್ಲಿ ಒಂದು ಚೈತನ್ಯ ಸಿಗುತ್ತಲ್ಲ ದೇಹಕ್ಕೆ, ಅದು ನಮ್ಗೆ ಏನೇ ಸ್ಪೆಷಲ್ ಹಾಕಿ ಗೋಡಂಬಿ ಹಾಕಿ ಏನು ಹಾಕಿದ್ರು ಅದು ಈಗ ಯಾವಾಗ ಮಿಸ್ ಮಾಡ್ಕೊಳ್ತೀವಿ ಆಗ ಅದ್ರ ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ನಾ ಇವತ್ತು ಚೆನ್ನಾಗಿ ಅಡುಗೆ ಮಾಡೋದು ಯಾರು? ಅಮ್ಮ. ಅಮ್ಮನಿಗಿಂತ ಚೆನ್ನಾಗಿ ಅಡುಗೆ ಮಾಡೋದು ಈ ಪ್ರಪಂಚದಲ್ಲೇ ಇಲ್ಲ. ಸರಿ, ನಾನು ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿ ಅಡುಗೆ ಮಾಡಿದ್ರು. ಹೆಂಗಿದೆ ಅಂದ್ರು. ನಮ್ಮಮ್ಮ ಮಾಡೋಷ್ಟು ಚೆನ್ನಾಗಿಲ್ಲ ಅಂದೆ. ಅದಕ್ಕೆ ಅವಳು ಹೌದು ರೀ, ನೀನು ತರೋ ಸಂಬಳನೂ ನಮ್ಮಪ್ಪ ತರೋಷ್ಟು ಚೆನ್ನಾಗಿಲ್ಲ. ಟಿವಿಯಿಂದ ಸಿನಿಮಾ ಇದ್ದಲ್ಲ, ಸಿಹಿ ಕಹಿ ಮೊದಲನೇ ಕನ್ನಡ ಧಾರಾವಾಹಿ, ಅಲ್ಲಿಂದ ಬಂದಿತ್ತು. ಆಮೇಲೆ ಸಿನಿಮಾ ಮಾಡ್ತಾ ಇದ್ದೆ. ಒಂದು ದಿವಸ ಯಾವಾಗಲೂ ಏನು ಒಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬೆಂಗಳೂರಲ್ಲಿ ಒಂದು ಬಿಸಿಬೇಳೆ ಬಾತ್ ಮಾಡುವ ವಿಧಾನ ಅಂತ ಒಂದು ಅಡುಗೆ ಕಾರ್ಯಕ್ರಮ ಮಾಡಿದ್ರು. ನಾನು ಇದನ್ನೇ ವಿಜುವಲ್ ಆಗಿ ತೋರಿಸೋದು ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಫಸ್ಟ್ ಕುಕ್ಕರಿ ಶೋ ಆನ್ ಟೆಲಿವಿಷನ್ ಮಾಡಿತ್ತು. ಅದಾದ್ಮೇಲೆ ಸೌಂಡ್ ಬಿಟ್ಟೇ ಇಲ್ಲ, ಮಾಡ್ತಾನೇ ಇದ್ದೀನಿ. ಈಗ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ನಾನು ಪ್ರೋಗ್ರಾಮ್ನ ನಡೆಸ್ಕೊಂಡು ಹೋಗ್ಬೇಕು ಅಂದರೆ ಅಡುಗೆಗಳನ್ನ ಕಲಿತಾನೇ ಇರಬೇಕು, ಅಡುಗೆಗಳ ಪ್ರಯೋಗ ಮಾಡ್ತಾನೇ ಇರಬೇಕು, ಅಡುಗೆ ಬಗ್ಗೆ ಓದ್ತಾನೆ ಇರಬೇಕು, ಇಂಥವ್ರ ಅಡುಗೆಗಳನ್ನ ನೋಡ್ತಾ ಇರಬೇಕು, ಇವರಿಂದ ಕಲಿತಾ ಇರಬೇಕು. ಅಲ್ಲಿ ಯಾರ್ದೋ ಮನೆಗೆ ಹೋಗ್ತೀನಿ, ಅವ್ರು ತಿಂದಿದ್ದು ಅವ್ರು ಮಾಡಿದ್ದೀನಿ ತಿಂದ್ಬಿಟ್ಟು ಅವರಿಂದ ಕಲಿಬೇಕು. ಸೊ 10 ವರ್ಷಕ್ಕಿಂತ ಜಾಸ್ತಿ ಕಾಕ್ಟೇಲ್ ಮಿಕ್ಸಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಅದನ್ನ ಜಾಸ್ತಿ ಮಾತಾಡ್ಬೇಕು. ಐ ಮೀನ್ ಯೋಚನೆ ಕುಕ್ಕಿಂಗು ನಿಮ್ಮ ಮಾರ್ಜಿನ್ ಬೇರೆ ಸ್ವಲ್ಪ ಜಾಸ್ತಿ ಇದೆ. ಉಪ್ಪು ಇನ್ನೊಂದು ಚಮಚ ಉಪ್ಪು ಹಾಕಿ ಅರ್ಧ ಚಮಚ ಉಪ್ಪು ಹಾಕಿ ಏನು ತೊಂದರೆ ಇಲ್ಲ, ಏನು ಡಿಫ್ರೆನ್ಸ್ ಅಷ್ಟೊಂದು ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ಕಾಕ್ಟೇಲ್ ಮಿಕ್ಸಾಲಜಿ ಆ್ಯಕ್ಚುಲಿ 4 ಪ್ರೊಫೆಷನ್ ಒಟ್ಟಿಗೆ ಒಂದು ಸಿಗುತ್ತೆ. ಹಿಸ್ಟ್ರಿ, ಕೆಮಿಸ್ಟ್ರಿ, ಇವಾಗ ಇಂಡಿಯಾದಲ್ಲಿ ಆಯುರ್ವೇದ ಇದೆ. ಯುರೋಪು ನಮ್ಮ ಹಳೆಯ ಮೆಡಿಸಿನ್ ಆ್ಯಕ್ಚುಲಿ ಅದು ಕಾಕ್ಟೇಲ್ ಕಲ್ಚರ್ ಸಿಗಬಹುದು ಯುರೋಪಿಂದ. ಅದು ಹಳೆಯ ರೂಟ್ಸು ಲೋಕಲ್ ಮೆಡಿಸಿನ್ಸು ಯುರೋಪಿಂದ. ಸೊ ಇವಾಗ ತುಂಬ ಪ್ರಾಡಕ್ಟ್ಸ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಇಟಲಿಯಿಂದ, ಫ್ರಾನ್ಸಿಂದ, ಎಸ್ಪೆಷಲಿ ಸ್ಪೇನ್, ಪೋರ್ಚುಗಲ್. ಆ್ಯಕ್ಚುಲಿ ಅದು ಆರಿಜಿನ್ ಅದೇ ಇಂಗ್ರೀಡಿಯೆಂಟ್ಸ್, ಶಾರ್ಟ್ರೂಸ್ ಫಾರ್ ಎಕ್ಸಾಂಪಲ್, ಆ್ಯಕ್ಚುಲಿ ಅದು ಯುರೋಪಿಯನ್ ಆಯುರ್ವೇದ ಥರ ಇಂದ ಬಂದಿರೋದು. ಸೊ ಅದೇ ಕೆಮಿಸ್ಟ್ರಿ ಆಸ್ಪೆಕ್ಟ್ ಇದೆ, ಹಿಸ್ಟಾರಿಕಲ್ ಆಸ್ಪೆಕ್ಟ್ ಇದೆ. ಜೆರಿ ಥಾಮಸ್ ಈ ಥರ ಬಾಟಲ್ ಸ್ಟಡಿ ಮಾಡಬೇಕು. ಮತ್ತೆ ಮ್ಯಾನ್ಯುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. All come together for you. This is the second verse of this song. Here are two very different imaginations. Sujalam Shubalam Malayaj Shitalam Sasya Shamalam